ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಒಣಗಿದ ಹಾಗೆ ಫೀಲ್ ಆಗಿದ್ಯಾ? ಅಯ್ಯೋ, ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಹೆಚ್ಚಿನವರು ಅನ್ಕೋತಾರೆ ಅಲ್ವಾ? ಆದ್ರೆ ಒಂದು ನಿಮಿಷ, ಇದು ನಮ್ಮ ದೇಹ ನಮ್ಗೆ ಕಳಿಸ್ತಿರೋ ಒಂದು ತುಂಬಾನೇ ಪ್ರಮುಖವಾದ ಸಂಕೇತ ಆಗಿರಬಹುದು. ಅಂದ್ರೆ ನಾಲಿಗೆ ಒಂಥರ ಸ್ಯಾಂಡ್ ಪೇಪರ್ ಥರ ಒರಟಾಗಿ ಗಂಟ್ಲಲ್ಲಿ ಧೂಳೇ ತುಂಬಿಕೊಂಡಿದ್ಯಾ ಅನ್ನೋ ಹಾಗಾಗತ್ತಾ? ಎದ್ದ ತಕ್ಷಣ ಗಟಗಟನೆ ನೀರ್ ಕುಡ್ಲೇಬೇಕು ಅಂತ ಅನ್ಸತ್ತಾ? ನೋಡಿ, ಈ ಫೀಲಿಂಗ್ ಬರೀ ಕಿರಿಕಿರಿಯಲ್ಲ, ಅದಕ್ಕಿಂತ ಹೆಚ್ಚೇನೋ ಇದೆ. ಈ ವಿಷಯವನ್ನ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅಂತ ಗೊತ್ತಾಗೋಕೆ ಆರೋಗ್ಯ ತಜ್ಞರಾದ ಡಾಕ್ಟರ್ ಕ್ಲಾರೆನ್ಸ್ ಮಾರ್ಟಿನ್ ಹೇಳೋದನ್ನ ಕೇಳಿ. ಅವ್ರು ಹೇಳ್ತಾರೆ, ನಿಮ್ಮ ದೇಹ ಅಕ್ಷರಶಃ ನಿಮ್ಗೆ ಕೂಗಿ ಹೇಳ್ತಿದೆ, ಅದು ನಿಮ್ಗೊಂದು ಸಂಕೇತ ಕಳಿಸ್ತಿದೆ ಅಂತ. ಸೊ ಈ ಸಿಗ್ನಲ್ ಅನ್ನ ನಾವು ಸುಮ್ನೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ದೊಡ್ಡ ಆರೋಗ್ಯ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ. ಸರಿ, ಹಾಗಾದ್ರೆ ಈ ಬಾಯಿ ಒಣಗೋದರ ಹಿಂದಿರುವ ಅಸಲಿ ಕಾರಣಗಳೇನು? ಬನ್ನಿ, ಇದರ ಹಿಂದಿರಬಹುದಾದ 6 ಮುಖ್ಯ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಬಹುಶಃ ಎಲ್ಲಕ್ಕಿಂತ ಗಂಭೀರವಾದ ಕಾರಣ ಅಂದ್ರೆ ಸ್ಲೀಪ್ ಅಪ್ನಿಯಾ. ಇದೊಂದು ಎವಿ ಸ್ಥಿತಿ. ಇದ್ರಲ್ಲಿ ನಿದ್ದೆ ಮಾಡುವಾಗ ನಮ್ಮ ಗಂಟಿಲಿನ ಅಂಗಾಂಶಗಳು ಕುಸಿದುಬಿಟ್ಟು ಉಸಿರಾಟದ ದಾರಿಯನ್ನೇ ಬ್ಲಾಕ್ ಮಾಡ್ತವೆ. ಆಗ ನಮ್ಗೆ ಗೊತ್ತಿಲ್ದ ಹಾಗೆ ನಾವು ಬಾಯಿಂದ ಉಸಿರಾಡೋಕೆ ಶುರು ಮಾಡ್ತೀವಿ. ಇದರ ನೇರ ಪರಿಣಾಮ ಬೆಳಗ್ಗೆ ಎದ್ದಾಗ ಬಾಯಿ ಒಣಗಿ ಹೋಗಿರುತ್ತೆ. ಇಲ್ಲಿರೋ ಚಿತ್ರ ನೋಡಿ, ನಿಮಗೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸಾಮಾನ್ಯ ಉಸಿರಾಟದಲ್ಲಿ ಗಾಳಿ ಹೋಗೋ ದಾರಿ ಪೂರ್ತಿ ಓಪನ್ ಇರುತ್ತೆ. ಆದ್ರೆ ಸ್ಲೀಪ್ ಅಪ್ನಿಯಾದಲ್ಲಿ ಆ ಅಂಗಾಂಶಗಳು ಕುಸಿದು ಆ ದಾರಿನೇ ಮುಚ್ಚಿಬಿಡ್ತವೆ. ಇದರಿಂದ ಏನಾಗುತ್ತೆ ಗೊತ್ತಾ? ನಮ್ಮ ದೇಹಕ್ಕೆ ಸಿಗೋ ಆಕ್ಸಿಜನ್ ಮಟ್ಟ ಕಮ್ಮಿಯಾಗತ್ತೆ, ನಮ್ಮ ಹೃದಯದ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಬೀಳುತ್ತೆ. ಸ್ಲೀಪ್ ಅಪ್ನಿಯಾಗೆ ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೆ ಬರೀ ಸುಸ್ತಾಗೋದಷ್ಟೇ ಅಲ್ಲ, ಅದರ ಅಪಾಯಗಳು ತುಂಬಾ ದೊಡ್ಡವು. ಹೈ ಬ್ಲಡ್ ಪ್ರೆಷರ್, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಷ್ಟೇ ಅಲ್ಲ, ಹೃದಯ ಬಡಿತ ಕೂಡ ಏರುಪೇರಾಗುವಂತಹ ಗಂಭೀರ ಸಮಸ್ಯೆಗಳಿಗೆ ಇದು ದಾರಿ ಮಾಡ್ಕೊಡ್ಬಹುದು. ನೋಡಿ ಎಷ್ಟು ಡೇಂಜರಸ್ ಅಂತ. ಎರಡನೆಯ ದೊಡ್ಡ ಕಾರಣ ಮಧುಮೇಹ. ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ನಮ್ಮ ದೇಹ ಅದನ್ನ ಮೂತ್ರದ ಮೂಲಕ ಹೊರಗೆ ಹಾಕೋಕೆ ಪ್ರಯತ್ನಿಸುತ್ತೆ. ಇದರಿಂದ ಪದೇ ಪದೇ ಮೂತ್ರ ವಿಸರ್ಜನೆ ಆಗುತ್ತೆ, ದೇಹದಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ, ಕೊನೆಗೆ ಬಾಯಿ ಒಣಗೋಕೆ ಶುರುವಾಗುತ್ತೆ. ಮೂರನೇ ಕಾರಣ ನಾವು ತಗೊಳ್ಳೋ ಕೆಲವು ಔಷಧಿಗಳ ಅಡ್ಡ ಪರಿಣಾಮಗಳು. ಹೌದು, ರಕ್ತದೊತ್ತಡ, ಅಲರ್ಜಿ, ಖಿನ್ನತೆಗೆ ಅಂತ ನಾವು ಸಾಮಾನ್ಯವಾಗಿ ತಗೊಳ್ಳೋ ನೂರಾರು ತರದ ಮಾತ್ರೆಗಳು ನಮ್ಮ ಬಾಯಲ್ಲಿ ಜೊಲ್ಲು ರಸ ಉತ್ಪತ್ತಿಯಾಗೋದನ್ನ ಕಡಿಮೆ ಮಾಡಿಬಿಡಬಹುದು. ನಾಲ್ಕನೇ ಕಾರಣ ದೀರ್ಘಕಾಲದ ನಿರ್ಜಲೀಕರಣ. ಇದು ಬರೀ ನೀರು ಸರಿಯಾಗಿ ಕುಡಿಯಲ್ಲ ಅಂದಾಗ ಮಾತ್ರ ಆಗೋದಲ್ಲ. ಕಾಫಿ, ಆಲ್ಕೋಹಾಲ್ ತರಹದ ಪಾನೀಯಗಳು ಅಥವಾ ಊಟದಲ್ಲಿ ಜಾಸ್ತಿ ಉಪ್ಪು ತಿಂದಾಗಲೂ ನಮ್ಮ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಿ ಬಾಯಿ ಒಣಗಬಹುದು. ಐದನೇ ಕಾರಣ ಸ್ವಲ್ಪ ವಿಭಿನ್ನ. ಅದು ಆಟೋ ಇಮ್ಯೂನ್ ಕಾಯಿಲೆಗಳು. ಅಂದ್ರೆ ನಮ್ಮ ದೇಹದ ರೋಗನಿರೋಧಕ ಶಕ್ತಿಯೇ ತಪ್ಪಾಗಿ ನಮ್ಮದೇ ದೇಹದ ಒಳ್ಳೆಯ ಜೀವಕೋಶಗಳ ಮೇಲೆ ದಾಳಿ ಮಾಡೋದು. ಇದಕ್ಕೆ ಒಂದು ಉದಾಹರಣೆಯಂದ್ರೆ ಶೋಗ್ರೆನ್ಸ್ ಸಿಂಡ್ರೋಮ್. ಇದರಲ್ಲಿ ರೋಗನಿರೋಧಕ ವ್ಯವಸ್ಥೆಯು ನಮ್ಮ ದೇಹದಲ್ಲಿ ತೇವಾಂಶವನ್ನು ಉತ್ಪಾದಿಸುವ ಗ್ರಂಥಿಗಳ ಮೇಲೆ, ಅಂದ್ರೆ ಜೊಲ್ಲು ಮತ್ತೆ ಕಣ್ಣೀರು ಉತ್ಪಾದಿಸೋ ಗ್ರಂಥಿಗಳ ಮೇಲೆ ದಾಳಿ ಮಾಡುತ್ತೆ. ಮತ್ತು ಆರನೇ ಕಾರಣ ಇವತ್ತಿನ ದಿನಗಳಲ್ಲಿ ತುಂಬನೇ ಸಾಮಾನ್ಯ ಆಗಿರೋದು ಒತ್ತಡ ಮತ್ತು ಆತಂಕ. ನಮ್ಮ ದೇಹ ಹೋರಾಡು ಅಥವಾ ಓಡಿಹೋಗು ಸ್ಥಿತಿಗೆ ಹೋದಾಗ, ಅಂದ್ರೆ ಭಯ ಅಥವಾ ಒತ್ತಡದಲ್ಲಿದ್ದಾಗ, ಅದು ಜೊಲ್ರಸ ಉತ್ಪಾದನೆ ತರಹದ ಅಷ್ಟು ಮುಖ್ಯವಲ್ಲದ ಕೆಲಸಗಳಿಂದ ಶಕ್ತಿಯನ್ನ ಬೇರೆ ಕಡೆಗೆ ತಿರುಗಿಸುತ್ತೆ. ಆಗ್ಲೂ ಬಾಯಿ ಒಣಗಿದ ಹಾಗೆ ಆಗತ್ತೆ. ಸರಿ, ಕಾರಣಗಳನ್ನ ನೋಡಿದ್ವಿ. ಆದ್ರೆ ಈ ಸಿಗ್ನಲ್ ಅನ್ನ ನಾವು ಸುಮ್ನೆ ಬಿಟ್ಬಿಟ್ರೆ, ನಿರ್ಲಕ್ಷ್ಯ ಮಾಡಿದ್ರೆ ಆಗೋ ಅಪಾಯಗಳೇನು? ಬನ್ನಿ, ಬಾಯಿ ಒಣಗೋದ್ರಿಂದ ದೀರ್ಘಕಾಲದಲ್ಲಿ ಏನೆಲ್ಲ ಆಗ್ಬಹುದು ಅಂತ ಈಗ ನೋಡೋಣ. ನಮ್ ಬಾಯಲ್ಲಿರೋ ಜೊಲ್ರಸ ಇದೆಯಲ್ಲ, ಅದೊಂದು ನೈಸರ್ಗಿಕ ರಕ್ಷಾ ಕವಚ. ಅದಿಲ್ದಿದ್ದಾಗ ನಮ್ ಬಾಯಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯೋಕೆ ಒಂದು ಪರ್ಫೆಕ್ಟ್ ಜಾಗ ಆಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ? ಹಲ್ಲು ಹುಳುಕಾಗೋದು ಜಾಸ್ತಿಯಾಗುತ್ತೆ, ವಸಡಿನ ಸಮಸ್ಯೆ ಅಂದ್ರೆ ಜಿಂಜುವೈಟಿಸ್ ಇನ್ನಷ್ಟು ಕೆಡುತ್ತೆ, ಮತ್ತು ಬಾಯಲ್ಲಿ ಸೋಂಕುಗಳಾಗೋದು ತುಂಬಾನೇ ಸಾಮಾನ್ಯ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಈ ಅಪಾಯಗಳು ಬರೀ ಬಾಯಿಗೆ ಸೀಮಿತವಾಗಿಲ್ಲ ಅನ್ನೋದು ಆತಂಕಕಾರಿ ವಿಷಯ. ಹಲವಾರು ಸಂಶೋಧನೆಗಳು ಹೇಳೋ ಪ್ರಕಾರ ವಸಡಿನ ಕಾಯಿಲೆಗೂ ಹೃದಯದ ಕಾಯಿಲೆ, ಅಲ್ಝೈಮರ್ ಮತ್ತೆ ಮಧುಮೇಹಕ್ಕೂ ನೇರವಾದ ಸಂಬಂಧ ಇದೆ. ಹಾಗಾಗಿ ಇದು ಬರೀ ಬಾಯಿ ಆರೋಗ್ಯದ ಪ್ರಶ್ನೆ ಅಲ್ಲ, ನಮ್ಮ ಇಡೀ ದೇಹದ ಆರೋಗ್ಯದ ಪ್ರಶ್ನೆ. ಓಕೆ, ಇಲ್ಲಿಯವರೆಗೆ ಸಮಸ್ಯೆಯನ್ನ ನೋಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಈ ಸಮಸ್ಯೆಯನ್ನ ಪರಿಹರಿಸಿ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬಹುದು? ಅದಕ್ಕೊಂದು ಕ್ರಿಯಾಯೋಜನೆ ನೋಡೋಣ ಬನ್ನಿ. ಡಾಕ್ಟರ್ ಮಾರ್ಟಿನ್ ಅವರ ಸಲಹೆಯಂತೆ ಇಲ್ಲೊಂದು ಸ್ಪಷ್ಟವಾದ ಕ್ರಿಯಾಯೋಜನೆ ಇದೆ. ಮೊದಲನೇದಾಗಿ, ಸ್ಲೀಪ್ ಅಪ್ನಿಯಾ ಇರಬಹುದಾ ಅನ್ನೋ ಅನುಮಾನ ಇದ್ರೆ ಒಂದು ಸ್ಲೀಪ್ ಸ್ಟಡಿ ಮಾಡಿಸಿ.
ಎರಡನೇದಾಗಿ ದೇಹಕ್ಕೆ ಬೇಕಾದಷ್ಟು ನೀರು ಕುಡಿಯಿರಿ. ಮೂರನೇದಾಗಿ ನೀವು ತಗೋತಾ ಇರೋ ಔಷಧಿಗಳ ಬಗ್ಗೆ ನಿಮ್ಮ ಡಾಕ್ಟರ್ ಜೊತೆ ಮಾತಾಡಿ. ಅದರ ಜೊತೆಗೆ ಮೂಗಿನಿಂದ ಉಸಿರಾಡೋದನ್ನ ಅಭ್ಯಾಸ ಮಾಡಿ, ಧ್ಯಾನ, ವ್ಯಾಯಾಮದ ಮೂಲಕ ಒತ್ತಡ ಕಡಿಮೆ ಮಾಡಿ, ಮತ್ತು ಕೊನೆಯದಾಗಿ ನಿಯಮಿತವಾಗಿ ದಂತವೈದ್ಯರ ಹತ್ರ ಹೋಗಿ ಬಾಯ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಸರಿಯಾಗಿ ನೀರು ಕುಡಿಯೋದು ಅಂದ್ರೆ ಎಷ್ಟು? ಇಲ್ಲೊಂದು ಸರಳ ಲೆಕ್ಕ ಇದೆ. ಸಾಮಾನ್ಯವಾಗಿ ದೇಹದ ತೂಕ ಪೌಂಡ್ಸ್ನಲ್ಲಿದ್ರೆ ಅದರ ಅರ್ಧದಷ್ಟು ಔನ್ಸ್ ನೀರನ್ನ ಪ್ರತಿದಿನ ಕುಡಿಯೋದು ಒಳ್ಳೆಯದು. ಉದಾಹರಣೆಗೆ, ಯಾರಾದ್ರೂ 200 ಪೌಂಡ್ ತೂಕ ಇದ್ರೆ ಅವರು ದಿನಕ್ಕೆ ಸುಮಾರು 100 ಔನ್ಸ್ ಅಂದ್ರೆ ಹೆಚ್ಚು ಕಡಿಮೆ 3 ಲೀಟರ್ ನೀರು ಕುಡಿಬೇಕು. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಾವೀಗ ಒಂದು ಅಂತಿಮ ಮತ್ತು ತುಂಬಾನೇ ಮುಖ್ಯವಾದ ವಿಷಯದ ಕಡೆಗೆ ಬರ್ತಾ ಇದ್ದೀವಿ. ಅದೇನಂದ್ರೆ ನಮ್ಮ ದೇಹ ನಮ್ಗೆ ಕಳಿಸೋ ಈ ಸಣ್ಣ ಸಣ್ಣ ಸದ್ದಿಲ್ಲದ ಸಂಕೇತಗಳ ಬಗ್ಗೆ. ಡಾಕ್ಟರ್ ಮಾರ್ಟಿನ್ ಅವರ ಈ ಒಂದು ಮಾತು ಯಾವಾಗ್ಲೂ ನೆನಪಲ್ಲಿರ್ಲಿ. ಅವ್ರು ಹೇಳ್ತಾರೆ, ಯಾರು ತಮ್ಮ ದೇಹದ ಸಣ್ಣ ಸಣ್ಣ ಸಂಕೇತಗಳನ್ನ ಕೇಳಿಸ್ಕೊಳ್ಳೋದನ್ನ ಕಲಿತಾರೋ ಅವರೇ ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನ ನಡೆಸ್ತಾರೆ. ಹಾಗಾಗಿ ಸಣ್ಣ ಲಕ್ಷಣ ಅಂತ ಯಾದನ್ನು ನಿರ್ಲಕ್ಷಿಸೋದು ಬೇಡ, ಅದಕ್ಕೆ ಗಮನ ಕೊಡೋಣ. ಈ ಮಾಹಿತಿ ನಿಜವಾಗ್ಲೂ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇದೇ ತರಹದ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡ್ತಿರೋ ನಿಮ್ಮ ಸ್ನೇಹಿತರು, ಕುಟುಂಬದವರ ಜೊತೆ ಶೇರ್ ಮಾಡಿ. ಹಾಗೂ ಇದೇ ರೀತಿ ಇನ್ನಷ್ಟು ಆರೋಗ್ಯಕರ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.